ಜೀವನೋಪಾಯಕ್ಕೆ ಅಂತ ಆಟೋ ಇತ್ತು, ಅದು ಏನೋ ಇಂಜಿನ್ ಸೀಸ್ ಆಗಿದೆಯಂತೆ. ರಾತ್ರಿ ಹೋಗ್ತಿದ್ದ ಸೆಕ್ಯೂರಿಟಿ ಕೆಲಸಕ್ಕೂ ಬೇಡ ಅಂತ ಹೇಳಿದ್ರು. ತಿಂಗಳ ಖರ್ಚಿಗೆ ಏನು ಮಾಡೋದೋ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ದಿನ ಆದರೆ ಜಾನು ಬಾಣಂತನಕ್ಕೆ ಮನೆಗೆ ಬರ್ತಾಳೆ. ಆ ಖರ್ಚು ನಿಭಾಯಿಸಬೇಕು. ವೀಣಾ, ನಿಮ್ಮ ಮಾವನಿಗೊಂದು ಫೋನ್ ಮಾಡಮ್ಮ. ಆತೆ. ಲಕ್ಷ್ಮಿ, ರೀ ಲಕ್ಷ್ಮಿ, ರೀ ಲಕ್ಷ್ಮಿ, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ರೀ ಸಮಾಧಾನ ಮಾಡ್ಕೊ ಲಕ್ಷ್ಮಿ. ಏನಾಯ್ತು ಅಂತ ಹೇಳು, ಇಲ್ಲಾಂದ್ರೆ ನಂಗೆ. ಹರೀಶನ್ನ ಪೊಲೀಸರು ಬಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ಯಾಕಂತೆ? ಒಂದು ಕಂಪ್ನಿ ಶುರು ಮಾಡಬೇಕಂದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಿಳ್ಕೊಂಡು ಫಾಲೋ ಮಾಡೋದಲ್ವಾ? ಇವರು 25 ಲಕ್ಷ ರೂಪಾಯಿ ಚೀಟಿ ಮಾಡ್ತಾರಲ್ಲ, ಅದ್ರದ್ದು ಲೈಸೆನ್ಸ್ ತಗೋಬೇಕಂತ ಗೊತ್ತಿಲ್ವಾ ಇವ್ರಿಗೆ? ನೀವು ಮಾಡೋ ಬಿಸ್ನೆಸ್ಗೆ ಇಂತಿಷ್ಟು ಅಂತ ಡೆಪಾಸಿಟ್ ಮಾಡಬೇಕು, ಅದು ಗೊತ್ತಿದೆಯೇನ್ರಿ? ನಿಮ್ಮ ಮೇಲೆ ಕೇಸ್ ಆಗಿದೆ ಈ ರೀತಿ ಮಾಡ್ತಾ ಇರೋದಕ್ಕೆ. ನೋಡಿಮ್ಮ, ಈಗ ಎನ್ಕ್ವೈರಿಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎನ್ಕ್ವೈರಿ ಎಲ್ಲ ಮುಗಿದ ಮೇಲೆ ನೀವು ಲೀಗಲ್ ಆಗಿ ಬಂದು ಬಿಡಿಸ್ಕೊಂಡು ಹೋಗ್ಬೋದು. ಆಯ್ತು, ಸಮಾಧಾನ ಮಾಡ್ಕೊ ಲಕ್ಷ್ಮಿ. ಭಗವಂತ, ನಮ್ಮನೇಲಿ ಏನ್ ನಡೀತಾ ಇದೆ? ಲಕ್ಷ್ಮಿ ಅಳ್ಬೇಡ, ಬಂದೆ. ಸರಿ ರೀ. ವೀಣಾ, ಸಿದ್ದುಗೊಂದು ಫೋನ್ ಮಾಡಿ ವಿಷಯ ತಿಳಿಸಮ್ಮ. ಅತ್ತೆ, ಸಿಂಚನ ಹೇಗೋ ತವ್ರ ಮನೆಗೆ ಹೋಗಿರ್ತಾಳೆ. ಇಷ್ಟೊತ್ತಿಗೆ ಅಲ್ಲಿ ಎಲ್ರಿಗೂ ವಿಷಯ ಗೊತ್ತಾಗಿರುತ್ತೆ. ಏನಾದರೂ ಮಾಡಿ ಅವ್ರು ಹರೀಶನ ಮನೆಗೆ ಕರ್ಕೊಂಬರ್ತಾರೆ. ನೀವು ಯೋಚನೆ ಮಾಡಬೇಡಿ ಅತ್ತೆ. ಅಲ್ಲ ಕಣವ ಸಿಂಚು, ನೀನು ಒಂದೇ ಸಮನೆ ಏನು ಹೇಳ್ದೆ ಹಿಂಗೆ ಅಳ್ತಾ ಇದ್ರೆ ನಾವು ಏನು ತಿಳ್ಕೊಬೇಕು ಹೇಳು? ಅದೇನು ಅಂತ ಬಿಡಿಸಿ ಹೇಳವ. ಮೊದಲು ನಿಲ್ಸು, ನನಗೆ ಗಾಬರಿ ಆಗ್ತಾ ಇದೆ. ಅದು ಏನು ಅಂತ ಹೇಳು. ಏನು ಅಂತ ಹೇಳಮ್ಮ. ಅದು ಇವರು 25 ಲಕ್ಷ ರೂಪಾಯಿ ಚೀಟಿ ಮಾಡ್ತಾರಲ್ಲ, ಅದ್ರದ್ದು ಲೈಸೆನ್ಸ್ ತಗೋಬೇಕಂತ ಗೊತ್ತಿಲ್ವಾ ಇವ್ರಿಗೆ? ನೀವು ಮಾಡೋ ಬಿಸ್ನೆಸ್ಗೆ ಇಂತಿಷ್ಟು ಅಂತ ಡೆಪಾಸಿಟ್ ಮಾಡಬೇಕು, ಅದು ಗೊತ್ತಿದೆಯೇನ್ರಿ? ನಿಮ್ಮ ಮೇಲೆ ಕೇಸ್ ಆಗಿದೆ, ಅದಕ್ಕೆ ಅರೆಸ್ಟ್ ಮಾಡಕ್ಕೆ ಬಂದಿದ್ದೀವಿ. ರೀ ಪಿ ಸಿ, ಕರ್ಕೊಳ್ರಿ ಅವ್ರನ್ನ. ಸರ್ ಸರ್ ಸಾಕು ಸುಮ್ಕಿರಮ್ಮಿ. ಎಷ್ಟೊತ್ತಿ ಹೇಳಲಿಲ್ಲ ಆ ನನ್ನ ಮಗನ ನನ್ನ ಬೇಡ ಅಂತ? ಕೇಳ್ದ ನನ್ನ ಮಾತನ್ನ? ನೀನು ಒಂದ್ಕೆ ತಗೊಂಡ ಬಿಟ್ಕೊಡ್ಲಿಲ್ಲ ಅವನ್ನ. ಅವನು ಭೂಮಿಗೆ ಬಾರ ಕೂಳಕ್ ದಂಡ. ನೀನು ಸುಮ್ಕಿರವ, ನಾನು ಮಾತಾಡ್ತೀನಿ, ಸುಮ್ಕಿರವ. ಅಲ್ಲ ಕಣವ ಸಿಂಚು, ನಾನು ಊರಲ್ಲಿ ಇಲ್ಲದೆ ಇರುವಾಗ ಈಟೆಲ್ಲ ಆಗೋಯ್ತೇನವ. ನಾನು ಏಟ್ ಗೀತ ಹೇಳಿದ್ದೀನಿ ನಿಮಗೆ, ನೀವೇನಾದರೂ ಮಾಡಬೇಕಾದ್ರೆ ನನಗೊಂದು ಮಾತು ಹೇಳ್ಬಿಟ್ಟು ಮಾಡಿ ಅಂತ. ನಾನು ಇಲ್ಲದೆ ಇರುವಾಗ ಆಫೀಸ್ ಪೂಜೆ ಮಾಡೋವಂಥದ್ದು ಏನಿತ್ತು? ಆಟೊಂದು ಅರ್ಜೆಂಟ್ ಆಗಿತ್ತು ನಿಮ್ಗೆ ಆಫೀಸ್ ಪೂಜೆ ಮಾಡೋದು. ಈಗ ನೋಡು, ನಾನು ಇಲ್ಲದೆ ಇರುವಾಗ ಆಫೀಸ್ ಪೂಜೆ ಮಾಡಿಕೊಂಡು ಏನು ರಾಧ ಅಂತ ಮಾಡ್ಕೊಂಡು ಕೂತಿದ್ದೀರಾ ಅಂತ. ಹಿಂಗೆಲ್ಲ ಆಗತ್ತೆ ಅಂತ ನಮ್ಗೇನು ಕನ್ಸ ಬಿದ್ದಿತ್ತು ಅಪ್ಪ. ಹೇಳ್ಬೇಡ ಕಣವ, ನೀನು ಸುಮ್ಕಿರವ. ನಾನು ಇದ್ದೀನಲ್ಲ, ನಾನೆಲ್ಲ ನೋಡ್ಕೊತೀನಿ ಕಣ್, ಸುಮ್ಕಿರವ. ಪ್ಲೀಸ್ ಅಪ್ಪ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಹೇಗಾದರೂ ಹರೀಶ್ನ ಹೊರಗಡೆ ಕರ್ಕೊಂಡು ಬನ್ನಿ ಅಪ್ಪ, ಪ್ಲೀಸ್ ಅಪ್ಪ. ಭಯ ಸಿದ್ದುಗೆ ಹೇಳ್ತೀನಿ,
ಅವನೇ ಇದನ್ನೆಲ್ಲ ಸರಿ ಮಾಡಿ ಕರ್ಕೊಬತ್ತಾನೆ. ಇವಾಗ ಇದನ್ನೆಲ್ಲ ಸಿದ್ದೇಗೌಡಂಗೆ ಹೇಳಿದ್ರೆ ಮೊದಲೇ ಅವನು ಟೆನ್ಷನ್ ಆಗವನೆ. ಅದು ಇದು ಎಲ್ಲ ಅವನಿಗೆ ತಲೆನೋವಾಗ್ಬಿಡ್ತದೆ. ಬೇಡ 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 ಕಲ ಮರ್ಗೋಡ, ನೀನೇ ಹೋಗಿ ಅದೇನಾಯ್ತು ಅಂತ ನೋಡ್ಕೊಂಬಲ್ಲ. ನಾನೇನಪ್ಪಯ್ಯ? ಭೂಕಲ್ಲ ಮರ್ಗೋಡ, ನೀನೇ ಹೋಗಿ ಅವ್ನು ಯಾರು ಕರ್ಕೊಂಡು ಹೋದ್ರು ಅವನ ಹತ್ರ ಹೋಗಿ ಮಾತಾಡಿಕೊಂಡು ಆ ದಂಟಬಿಂಡ ಹರೀಶನ್ನ ಬಿಡ್ಸ್ಕೊಂಡಿಲ್ಲ ಕರ್ಕೊಂಬವಲ್ಲ. ಸರಿ ಅಪ್ಪಯ್ಯ, ನಾನು ಈಗಲೇ ಹೋಗ್ಬತ್ತೀನಿ. ಸಮಾಧಾನ ಮಾಡ್ಕೊಳವ, ನಾನು ಕರ್ಕೊಬತ್ತೀನಿ. ಗಂಡ್ಸಾದವನಿಗೆ ಜವಾಬ್ದಾರಿ ಇರಬೇಕು. ಎಂಡ್ರ ದುಡ್ಡಲ್ಲಿ ಬದುಕ್ತಾ ಇರೋನ್ಗೆ ಇವೆಲ್ಲ ಎಲ್ಲಿಂದ ಅರ್ಥ ಆಗಬೇಕು? ಪರವಾಗಿಲ್ವೇ, ಮಾವ ಸಿದ್ದೇಗೌಡನ್ಗೆ ಹೇಳೋ ಕೆಲಸನ ಇವ್ರಿಗೆ ಹೇಳ್ತಾ ಇದ್ದಾರಲ್ಲ. ಇರಲಿ ಇರಲಿ, ಇದು ಒಳ್ಳೆ ಬೆಳವಣಿಗೆನೆ. ನೀನು ಅಳ್ಬೇಡ ರೀ, ನೀವಾದರೂ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಹೇಳ್ರಿ. ಇವೆಲ್ಲ ಹೊಸಿ ಸುಮ್ಕಿದ್ರೆ ಅದೇನು ಮಾಡಬೇಕು ಅಂತ ಯೋಚನೆ ಮಾಡಿ ನಾನು ಮಾಡ್ತೀನಿ. ನೀ ಸುಮ್ಕಿರಮ್ಮ, ಅಳಬೇಡ. ಮಾಡೋದೆಲ್ಲ ಮಾಡ್ಕೊಂಡು ಈಗ ತಲೆ ತಂದು ಮಡಗಿದ್ದೀರಾ, ಏನೂ ಆಗಕ್ಕಿಲ್ಲ. ನಾನು ಬಿಟ್ಕೊಂಬತ್ತೀನಿ, ಸುಮ್ಕಿರು. ಸಮಾಧಾನ ಮಾಡ್ಕೊ ಲಕ್ಷ್ಮಿ, ಏನೂ ಆಗಲ್ಲ. ನಮ್ಮ ಹರೀಶ ಅಂತ ತಪ್ಪು ಮಾಡೋಂಥವನೇ ಅಲ್ಲ. ವಿಚಾರಣೆಗೆ ಅಂತ ಕರ್ಕೊಂಡು ಹೋಗಿದ್ದಾರೆ, ವಿಚಾರಿಸ್ಬಿಟ್ಟು ಕಳಿಸ್ತಾರೆ. ಇಲ್ಲ ರೀ, ನನಗೇನೋ ಭಯ ಆಗ್ತಾ ಇದೆ. ಏನೂ ಆಗಲ್ಲ, ಸಮಾಧಾನ ಮಾಡ್ಕೊಂತ ಹೇಳ್ತಿದ್ದೀನಲ್ವಾ. ವೀಣಾ, ಸಂತು ಎಲ್ಲಮ್ಮ? ಅವರು ಸ್ಟೇಷನ್ ಹತ್ರ ಹೋಗಿದ್ದಾರೆ ಮಾವ. ಇರೋ, ಸಂತುಗಾಗರ ವಿಷಯ ಗೊತ್ತಿರುತ್ತೆ. ಆಯ್ತು ಸರ್, ಆಯ್ತು ಸರ್. ಓಕೆ. ಹೇಳಪ್ಪ. ಸಂತು, ಏನಪ್ಪ ಸ್ಟೇಷನ್ ಹತ್ರ ಹೋಗಿದ್ಯಾ? ವಿಚಾರಿಸ್ತೀಯಾ? ಇಲ್ಲಪ್ಪ, ಇನ್ನೇನು ಗೊತ್ತಾಗಿಲ್ಲ. ಸಿದ್ದು ಅವ್ರಿಗೆ ಫೋನ್ ಮಾಡಿದ್ದೀನಿ, ಅವ್ರು ಬಂದಮೇಲೆ ಎಲ್ಲ ಗೊತ್ತಾಗುತ್ತೆ. ಹಾಗಾದ್ರೆ ನೀನೆಲ್ಲಿದ್ದೀಯಪ್ಪ? ಅಯ್ಯೋ, ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿಮ್ಮ ಬೀಗರು ಫೋನ್ ಮಾಡಿ ವಿಚಾರಿಸ್ತಿದ್ದಾರೆ, ಅವರು ಬಿಡಿಸ್ಕೊಂಡ್ ಬಿಡಿ. ಅಲ್ಲ ಸಂತು, ನೀನು ಹರೀಶ ಯಾವಾಗಲೂ ಮಾತಾಡ್ತಿರ್ತೀರಾ. ಅವನು ಎರಡನೇ ಬಿಸ್ನೆಸ್ ಶುರು ಮಾಡಿದ್ದು ನಿನಗೆ ಗೊತ್ತು, ಏನು ವ್ಯವಹಾರ ಆಗ್ತಿದೆ ಅಂತಲೂ ಗೊತ್ತು. ಆದ್ರೂ ಯಾಕಪ್ಪ ಹೀಗಾಯ್ತು? ಗೊತ್ತಿತ್ತು, ಏನು ಮಾಡೋಕ್ಕಾಗುತ್ತೆ? ಬಿಸ್ನೆಸ್ ಮಾಡ್ಬೇಕಾದ್ರೆ ಇಷ್ಟೆಲ್ಲ ರೂಲ್ಸ್ ಇದೆ ಅಂತ ಯಾರಿಗೆ ಗೊತ್ತಿತ್ತು? ಈಗ ನಿಮ್ಮ ಮಗ ಬರ್ತಾನಲ್ಲ, ಬಂದ್ಮೇಲೆ ಅವನಿಗೆ ಕೇಳಿ ಎಲ್ಲ ತಿಳ್ಕೊಳ್ಳಿ, ಆಯ್ತಾ? ಇಡೀ ಫೋನ್. ಲಕ್ಷ್ಮಿ, ಹರೀಶನ್ ಬಿಡಿಸ್ಕೊಂಬರಕ್ಕೆ ಸ್ಟೇಷನ್ ಹತ್ರ ಬೀಗರು ಹೋಗಿದಾರಂತೆ. ಅವ್ರು ಹೋಗಿದ್ದಾರೆ ಅಂದರೆ ಏನು ತೊಂದರೆ ಇಲ್ಲ. ಇನ್ನು ಸ್ವಲ್ಪ ಹೊತ್ತು ಹರೀಶನ ಮನೆಗೆ ಬಂದ್ಬಿಡ್ತಾರೆ ಅಷ್ಟೇ. ಮಕ್ಕಳ ರೀ, ಯಾಕ್ರಿ ನಮ್ಮ ಮನೇಲಿ ಹೀಗೆಲ್ಲ ಆಗ್ತಾ ಇದೆ? ಒಂದಾದ್ಮೇಲೆ ಒಂದ್ ಕೆಟ್ಟದ್ ನಡೀತಾನೆ ಇದೆ. ನಾವ್ ಯಾರಿಗೇನ್ ಕೆಟ್ಟದ್ ಮಾಡಿದೀವಿ? ನಾವು ಯಾರಿಗೂ ಕೆಟ್ಟದ್ದು ಮಾಡಬೇಕಾಗಿಲ್ಲ ಲಕ್ಷ್ಮಿ. ಒಂದೊಂದ್ಸಲ ಅತಿಯಾಗಿ ಒಳ್ಳೇದು ಮಾಡಿದ್ರು ಹಿಂಗೆ ಕೆಟ್ಟದ್ದಾಗುತ್ತೆ. ಹಾಗಾದ್ರೆ ಒಳ್ಳೆತನಕ್ಕೆ ಬೆಲೆನೇ ಇಲ್ವಾ? ಇಲ್ಲಿ ನೋಡಿ, ಹೀಗೆಲ್ಲ ಆಗ್ತಿದೆ ಅಂದ್ರೆ ಯಾವುದೋ ಹರಕೆ ಹೊತ್ಕೊಂಡು ಮರ್ತಿರ್ಬೇಕು ಅನ್ಸುತ್ತೆ. ಅದೇ ಹರಕೆನೂ ಇಲ್ಲ, ಏನೂ ಇಲ್ಲ. ಏನೋ ಕೆಟ್ಟಗಳಿಗೆ ಹೀಗಾಗಿರುತ್ತೆ. ನೀವು ದಯವಿಟ್ಟು ಇಷ್ಟೊಂದು ಯೋಚನೆ ಮಾಡಬೇಡಿ. ಇಲ್ಲ ವೀಣಾ, ಯಾವುದೋ ಕೆಟ್ಟದ್ದು ನಡೆಯೋದಕ್ಕೆ ಹೀಗೆಲ್ಲ ಆಗ್ತಿದೆ ಅನ್ಸುತ್ತೆ. ರೀ, ಜಾನು ಫೋನ್ ಮಾಡಿದ್ಲು, ಅತ್ತೆನ ಕರ್ಕೊಂಡು ಹೋಗಿ ಅಂತ ಹೇಳಿದ್ಲು. ಹೌದಾ? ಯಾಕಂತೆ? ಗೊತ್ತಿಲ್ಲ ರೀ. ಸರಿ, ಆಗಲಿ.
ಈಗ ಅವಳಿಗೇನು ಫೋನ್ ಮಾಡಿ ಹೇಳೋದು ಬೇಡ. ಮನೇಲಿ ಇದೆಲ್ಲ ನಡೀತಾ ಇದೆಯಲ್ಲ, ಹರೀಶ ಸ್ಟೇಷನ್ಗೆ ಹೋಗಿದ್ದಾನೆ ಅಂತ ಗೊತ್ತಾದರೆ ಜಾನು ಬೇಜಾರು ಮಾಡ್ಕೊಳ್ತಾಳೆ. ಹರೀಶ ಬಂದುಬಿಡ್ಲಿ, ನಾನು ಆಮೇಲೆ ಮಾತಾಡ್ತೀನಿ. ಸರಿ ರೀ. ಅಮ್ಮ ಚೆಲ್ವಿ, ಚೆನ್ನಾಗಿದ್ದೀನಮ್ಮ? ಹಾ, ನಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಹೂವು ಏನಾದ್ರು ಕೊಡ್ಲಾ ಅಣ್ಣ? ಬೇಡಮ್ಮ, ನಿನಗೆ ಒಂದು ಆರ್ಡ್ರ್ ಕೊಟ್ಟು ಹೋಗೋಣ ಅಂತ ಬಂದೆ. ಮೊನ್ನೆ ಮಾಗಡಿ ರಂಗನಾಥ್ ದೇವಸ್ಥಾನಕ್ಕೆ ಸುಬ್ಬು ಬಂದಿದ್ರು. ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಮ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ಹೇಳಿದ್ರು. ಅಲ್ಲಮ್ಮ, ನನಗಿಷ್ಟು ಪರಿಚಯ ಇದ್ರು ನೀವು ಈ ರೀತಿ ಆರ್ಡ್ರ್ ತೊಗೊತೀರಂತ ಒಂದು ದಿವಸಕ್ಕೂ ಹೇಳಿಲ್ಲಲ್ಲಮ್ಮ. ಸರಿ ಬಿಡಿ, ಇವಾಗ ಗೊತ್ತಾಯ್ತಲ್ಲ, ನಮ್ಮ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ಇದೆ, ಅದಕ್ಕೆ ನೀವು ಅಲಂಕಾರಿ ಉತ್ಸವಾರಿ ತಗೊಂತೀರಾ ಅಂತ ಕೇಳಕ್ ಬಂದೆ. ಆರ್ಡರ್ ತಗೊಂತೀರಲ್ವಾ? ಅಯ್ಯ, ಇದೇನಣ್ಣ ಹಿಂಗ್ ಕೇಳ್ತೀಯ? ನೀವು ತಗೊಳ್ಳಿ ಅಂತ ಹೇಳಿದ್ಮೇಲೆ ನಾವು ತಗೊಳಕ್ ಆಗಿಲ್ಲ ಅಂತ ಹೇಳಕ್ಕಾಯ್ತದೆ? ಅದು ಅಲ್ಲದೆ ಸುಬ್ಬು ಅಣ್ಣ ಬೇರೆ ಹೇಳೋರೆ ಅಂತ್ಯ. ಮಾಡ್ಕೊಡ್ತೀನಿ ಅಣ್ಣ. ಸರಿ ಅಮ್ಮ, ನೀ ದೇವಸ್ಥಾನ ಹತ್ರ ಬಂದು ಮಾತಾಡ್ಕೊಂಡು ಸ್ವಲ್ಪ ಅಡ್ವಾನ್ಸ್ ತಗೊಂಡೋಗು. ಅಲ್ಲೇ ಏನಾದರೂ ಬೇಕು ಅಂತಂದ್ರೆ ಹೇಳ್ತೀನಿ. ಆಯ್ತಣ್ಣ, ಬರ್ತೀನಮ್ಮ. ಹೊಸ ಆಡ್ರಂತೆ, ದೊಡ್ಡ ದೇವಸ್ಥಾನ ಅಂತೆ. ಹ್ಞೂ ಕಣವ, ಅಡ್ಡಿಲಿ ಒಳ್ಳೇದಾಗ್ಲಿ. ಅದಾ ವೆಂಕಿ, ಮಾಗಡಿಲಿ ಆ ರಂಗನಾಥ ಸ್ವಾಮಿ ದೇವಸ್ಥಾನ ಐತೆ ನೋಡು, ದೊಡ್ಡದು. ಅದ್ರದ್ದು ವಾರ್ಷಿಕೋತ್ಸವ ಅಂತೆ, ಅದಕ್ಕೆ ಅಲಂಕಾರ ಎಲ್ಲ ನೀವು ಮಾಡ್ಕೊಡ್ತೀರಾ ಅಂತ ಕೇಳಕ್ ಬಂದಿದ್ರು. ವೆಂಕಿ, ನಾನು ಹೂ ಅಂದೆ. ಹೌದು, ಅದು ದೊಡ್ಡ ದೇವಸ್ಥಾನನೇ, 2 ಗೋಪುರ ಐತೆ, ನಂಗೂ ಗೊತ್ತು. ಅಲ್ಲ ವೆಂಕಿ, ಅಷ್ಟು ದೊಡ್ಡ ದೇವಸ್ಥಾನಕ್ಕೆ ಅಲಂಕಾರ ಮಾಡೋದು ಅಂದ್ರೆ ಎಷ್ಟು ಹೂವು ಬೇಕಾಯ್ತದೆ, ಅದಕ್ಕೆ ಎಷ್ಟು ಖರ್ಚಾಯ್ತದಲ್ವಾ? ನಾವೇನ್ ಖರ್ಚು ಮಾಡ್ತೀವಿ ಅದಕ್ಕೆ 2ರಷ್ಟು ಲಾಭ ನೋಡ್ಬೋದು. ವೆಂಕಿ, ಅದರಲ್ಲಿ ಲಾಭ ಬರ್ತದಲ್ಲ, ಅದನ್ನ ಅವನ್ ಕಣ್ಣು ಆಪರೇಷನ್ ಮಾಡಕ್ಕೆ ಬಳಸ್ಕೊಳಮ್ಮ. ಚೆಲ್ವಿ, ದೇವ್ರ ಕಾರ್ಯದಾಗ ಹಂಗಿಲ್ಲ ಲಾಭ ಮಾಡ್ಕೋಬಾರ್ದು ಕಣವ. ನೋಡು, ಹೂಗೆ ಎಷ್ಟು ಖರ್ಚಾಯ್ತದೋ ಅಷ್ಟು ಮಾತ್ರ ತಗೊಳವ. ಅವೋ, ಆ ದೇವ್ರನ್ನೇ ನಿನಗೆ ಕಣ್ಣು ಆಪರೇಷನ್ ಮಾಡ್ಸಕ್ಕೆ ಒಂದ್ ದಾರಿ ತೋರಿಸ್ತಾನೆ, ನೀನ್ ನೋಡಿದ್ರೆ ಬೇಡ ಅಂತೀಯಲ್ಲ. ಹಾಗಂತ ದೇವ್ರ ವಿಚಾರದಾಗೆ ನಾವು ವ್ಯಾಪಾರ ಮಾಡಬಾರ್ದು ಕಣವ. ಏನೂ ಇಲ್ಲ. ಅವೋ, ಇಲ್ಲಿ ನೋಡು, ನಾನೇನು ಮೋಸ ಮಾಡಿ ತಗೋತಾ ಇಲ್ಲ. ಹಂಗಂತ ಬರೀ ಲಾಭಕ್ಕೋಸ್ಕರನೂ ಈ ಕೆಲಸ ಮಾಡ್ತಾ ಇಲ್ಲ. ಅದ್ಯಾವ್ರ ಮೇಲೆ ನನಗೂ ಭಯ ಭಕ್ತಿ ಅನ್ನೋದೈತೆ. ಆ ಭಯ ಭಕ್ತಿಯಿಂದನೇ ಈ ಕೆಲಸ ಮಾಡ್ತೀವ್ನಿ. ಆ ಕಣ್ಣಪ್ಪಂಗೆ ಕಣ್ ಕೊಟ್ಟೋನು ಆ ಶಿವ. ಈಗ ನಿನ್ ಕಣ್ಣ ಆಪರೇಷನ್ಗೆ ಒಂದ್ ದಾರಿ ಅಂತ ತೋರಿಸ್ತವನೆ. ನೋಡು, ಇಲ್ಲೂ ನಿನಗೆ ತಪ್ಪು ಕಾಣಿಸಿದ್ರೆ ದೇವಸ್ಥಾನಕ್ಕೆ ತಪ್ಪು ಕಾಣ್ಗೆ ಅಂತ ಒಂದ್ ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಕೈ ಮುಗಿದ್ಬಿಟ್ಟು ಬರ್ತೀನಿ, ಸರಿನಾ? ಸರಿ ಕಣವ, ಏನೋ ಮಾಡು. ಅವ ಹೊಸ ಹೇಳೋದು ನಿಲ್ಸವ. ನೀನು ಅಳೋದನ್ನ ನನ್ನ ಕೈಲಿ ನೋಡೋಕ್ಕಾಗಕ್ಕಿಲ್ಲ ಕಣವ. ಸಿಂಚು, ಅಳು ನಿಲ್ಸು. ಹೊತ್ತು ಕಣ್ಣೆಲ್ಲ ಕೆಂಪಾಗಿದೆ. ನಿಮ್ಮ ಅಣ್ಣ ಹೋಗಿದ್ದಂತಾನೆ ಕರ್ಕೊಂಡು ಬರೋಕ್ಕೆ. ನಿನ್ನ ಗಂಡನ ಕರ್ಕೊಂಡು ಬರ್ತಾನೆ. ಈಗ ಅಳು ನಿಲ್ಲಿಸ್ಬಿಡಮ್ಮ. ಸಾಕು ಸುಮ್ಕಿರಮ್ಮಿ. ಎಷ್ಟೊತ್ತಿ ಹೇಳಿಲ್ಲ ಆ ನನ್ನ ಮಗನ ನಂಬಡ ಅಂತ? ಕೇಳ್ತಾ ನನ್ನ ಮಾತನ್ನ? ನೋಡವ, ನಿನ್ನ ಗಂಡ ಬಂದ ನೋಡು. ಈಗಲಾದ್ರೂ ಅಳೋದು ನಿಲ್ಸವ ನೀನು. ಇದಕ್ಕೇನು ಕಮ್ಮಿ ಇಲ್ಲ. ಏಯ್ ಮರುಗೌಡ, ಪೊಲೀಸ್ ಸ್ಟೇಷನಲ್ಲಿ ಏನು ಹೇಳಿದ್ರಲ್ಲ? ಏನಿಲ್ಲ ಕಣಪ್ಪಯ್ಯ, ಏನೋ ಆಗಿದ್ದಾಗೋಯ್ತು. ಒಂದಷ್ಟು ದಿನ ಟೈಮ್ ಕೊಡಿ, ಆಮೇಲೆ ಲೈಸೆನ್ಸ್ಗೆ ಅಪ್ಲೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿನಿ. ಅಭಯ,
ನಾನು ಟೈಮಿಗೆ ಸರಿಯಾಗಿ ಹೋಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಭಾವ ಇನ್ನೂ 6 ತಿಂಗಳು ವರ್ಷ ಜೈಲಲ್ಲಿ ಇರ್ಬೇಕಾಗಿರೋ. ಕೇಳಿಸ್ಕೊಂಡನಪ್ಪ ಪುಣ್ಯಾತ್ಮ. ನೀನು ಮಾಡೋ ಅವಂತರ 1 2 ಅಲ್ಲಕಲ್ಲ, ನೀನು ನಮ್ಮ ಮರುವಾದೆ ತೆಗಿಬೇಕು ಅಂತಲೇ ನನ್ನ ಮಗಳನ್ನ ಒತ್ಕೊಂಡೋಗಿ ಮದುವೆ ಮಾಡ್ಕೊಂಡ ಹೆಂಗೆ? ಥತ್ತೆ ಅರಿಕೆ, ಏನು ಕರ್ಮನೋ ಏನೋ. ಮಾಡೋದೆಲ್ಲ ಮಾಡ್ಬಿಟ್ಟು ಹೆಂಗೆ ಗುಮ್ನಂಗೆ ನಿಂತವ್ ನೋಡು. ಥು ನಿನ್ ಜನ್ಮಕ್ಕೆ. ನನ್ನ ಮೊಮ್ಮಗಳನ್ನ ಪೂರ್ತಿ ಮಾಡಿ ಮದುವೆ ಮಾಡ್ಕೊಂಡಿದ್ಯಾ ಅನ್ನೋಕೆ ಒಂದೇ ಒಂದು ಕಾರಣಕ್ಕೋಸ್ಕರ ಬಿಟ್ಟಿವ್ನಿ. ಇಲ್ಲ ಅಂದಿದ್ರೆ ನಿನ್ ಜುಟ್ಟು ಹಿಡ್ಕೊಂಡು ಗುಂಜಾಡ್ಬಿಡ್ತಿದ್ದೆ. ಏಯ್, ನಿನ್ಗೇನು ನಾಚಿಕೆ ಆಗಕ್ಕಿಲ್ವಲ್ಲ? ಮೊದಲು ನನ್ನ ಮಗಳನ್ನ ಹಾಕ್ಸ್ಕೊಂಡೋದೆ, ಆಮೇಲೆ ಏನೋ ಬಿಸ್ನೆಸ್ ಮಾಡಿ ಕಿತ್ತು ದಬ ಹಾಕ್ಬಿಡ್ತೀನಿ ಅಂದ್ಬಿಟ್ಟು ಆ ಫರ್ನಿಚರ್ ಅಂಗಡಿ ಇಟ್ಕೊಂಡೆ. ಅದು ನೋಡಿದ್ರೆ ಅದು ಲಾಸಯ್ಯ. ನಿನ್ನ ಮದುವೆ ಆಗಿದ್ದ ತಪ್ಪಿಗೆ ನನ್ನ ಮಗಳು ನೀನು ಮಾಡಿ ಸಾಲ ಎಲ್ಲ ತೀರಿಸಿ ನಿನ್ನ ಮರುವಾದೆ ಉಳ್ಸೋಳೆ. ಈಗ ನೋಡಿದ್ರೆ ಹಿಂಗೆ. ನಾನು ಆಟ ಓದಿದ್ದೀನಿ ಈಟ್ ಓದಿದ್ದೀನಿ ಅಂದ್ಬಿಟ್ಟು ಒಂದು ಪೆಟ್ಟಿಗೆ ಇಟ್ಕೊಂಡು ಆ ಕಡೆ ಈ ಕಡೆಗೆ ಆ ಕಡೆಯಿಂದ ಕುಟ್ಕೊಂಡು ಓಡಾಡ್ತಾ ಇರ್ತೀಯಲ್ಲ. ಏಯ್, ಒಂದು ಬಿಸ್ನೆಸ್ ಮಾಡೋದಕ್ಕೆ ಲೈಸೆನ್ಸ್ ತಗೋಬೇಕು ಅಂತ ಸಾಮಾನ್ಯ ಜ್ಞಾನನೂ ಇಲ್ವಾ ನಿನಗೆ? ಬಿಸ್ನೆಸ್ ಮಾಡೋದಕ್ಕೂ ಯೋಗ್ಯತೆ ಇರಬೇಕಲ್ಲ. ನೀನು ಯೋಗ್ಯತೆ ಇಲ್ಲ ಅಂದರೆ ಎಲ್ಲಾದ್ರೂ ಕೆಲ್ಸಕ್ಕಾದ್ರೂ ಹೋಗು. ನಾ ಕಾಸಾದ್ರೂ ಸಂಪಾದನೆ ಆಯ್ತದೆ. ಅದು ಬಿಟ್ಟು ನನ್ನ ಮಗಳನ್ನ ಯಾಕೆ ಇಷ್ಟೊಂದು ಹೊಟ್ಟೆ ಉಡ್ಸ್ಕೊತೀಯ ನೀನು? ಲೈ ಅಲ್ಲ ಕಣ್ತಾಯಿ, ಇವನಲ್ಲಿ ಏನದೆ ಅಂತ ಇವನು ಒಪ್ಕೊಂಡು ನಿನ್ನ ಮದುವೆ ಆದೆ. ನಾನಂತೂ ಕಾಣಪ್ಪ. ಅಪ್ಪ ಪ್ಲೀಸ್ ಸಾಕು, ಇನ್ನು ಎಷ್ಟು ಅಂತ ಅವಮಾನ ಮಾಡ್ತೀರಾ? ಸುಮ್ಕೆರವ ಸಾಕು. ಅವ್ರ ಅಪ್ಪ ಏನೋ ಸಾಧು ಪ್ರಾಣಿಗಳ ಥರ ಇವ್ನು ಏನು ಕೇಳಕ್ಕಿಲ್ಲ. ನಾವು ಕೇಳ್ದೆ ಬಿಟ್ಬಿಟ್ರೆ ಹೆಂಗವ? ಆಮೇಲೆ ನೀನು ದುಡ್ಡನ್ನೆಲ್ಲ ನುಣ್ಣು ಬೋಳ್ಸ್ಬಿಟ್ಟು ಗುಂಡುಗಳ ಥರ ಓಡಾಡ್ಕೊಂಡಿರ್ತಾನೆ ಇವನು. ಇಲ್ಲಿ ಕೇಳಲ್ಲ, ಇಲ್ಲಿ ಮನೆ ಜನಗಳಿಗೆಲ್ಲ ಮೋಸ ಮಾಡಿ ಹುಡುಗಿನ ಹೊಡ್ಕೊಂಡೋಗಿ ಮದುವೆ ಮಾಡ್ಕೊಳ್ಳೋದೆಲ್ಲ ಗಂಡಸ್ತಾನ. ಅವಳನ್ನ ನೆಟ್ಟಿಗೆ ಬಾಳ್ಸೋದು ಗಂಡಸ್ತಾನಕ್ಕಲ್ಲ. ಇನ್ಮೇಲಾದ್ರೂ ನೆಟ್ಟಿಗೆ ಬಾಳ್ವೆ ಮಾಡ್ಕೊಂಡಿರೋದನ್ನ ಕಲಿ. ಅದು ಬಿಟ್ಟು ಇನ್ನೇನಾದರೂ ಎಡವಟ್ಟು ಮಾಡ್ಕೊಂಡು ನನ್ನ ಮಗಳ ತಲೆಗೆ ಏನಾದರೂ ತಂದರೆ ನೆಟ್ಗಿರಕ್ಕಿಲ್ಲ. ಆಮೇಲೆ ಗೆಪ್ತಿ ಇಟ್ಕೋ. ಅಪ್ಪ ಪ್ಲೀಸ್, ಎಷ್ಟು ಅಂತಂತೀರಾ? ಇನ್ಮೇಲೆ ಆ ಥರ ಯಾವತ್ತೂ ಆಗಲ್ಲ. ನಾನು ನೋಡ್ಕೋತೀನಿ. ನನ್ನ ಗಂಡನ್ನ ಪೊಲೀಸ್ ಸ್ಟೇಷನಿಂದ ಬಿಡಿಸ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ಸ್ ಅಣ್ಣ. ಅಮ್ಮ, ನಾವು ಬರ್ತೀವಿ. ಬರ್ತೀನಿ ಅಜ್ಜಿ. ಹರಿ ಬಾ. ಚಿನ್ನು ಮರಿ, ಚಿನ್ನು ಮರಿ, ನನ್ನ ವೈಫ್ನ ನೋಡಿದ್ರಾ? ಇಲ್ಲ ಸರ್, ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದಿದ್ರು. ಅಜ್ಜಿನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು ಅಷ್ಟೇ. ಥ್ಯಾಂಕ್ ಯು. ಎಲ್ಲಿ ಹೋದ್ರು ಇವರು? ಹಾಗಾದ್ರೆ ಜಾನ್ವಿ ಅವರು ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಬಂದೇ ಇಲ್ವಾ ಮನೆಗೆ? ಅಥವಾ ಅವ್ರೇನಾದ್ರೂ ಹೆಚ್ಚು ಕಡಿಮೆ ಆಗೋಯ್ತಾ? ಸೇಫ್ ಆಗಿದಾರೋ ಇಲ್ವೋ? ಫೋನ್ ರಿಸೀವ್ ಮಾಡಲ್ಲ ಯಾವಾಗಲೂ. ಹೀಗೆ CCTV ಚೆಕ್ ಮಾಡಿದ್ರೆ ಹಾಗಾದರೆ ಚಿನ್ನು ಮರಿ ಕ್ಯಾಮರಾ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ನೋಡ್ಬಿಟ್ಟಿದ್ದಾರೆ. ನನ್ನ ಮೇಲೆ ಬೇಜಾರು ಮಾಡ್ಕೊಂಡು ತವ್ರ ಮನೆಗೆ ಹೋಗಿರ್ಬೋದು. ಹೌದು, ಅಲ್ಲಿಗೆ ಹೋಗಿರ್ತಾರೆ. ಅಲ್ಲಿ ಹೋಗಿ ಈ ವಿಷಯನ ಎಲ್ಲರಿಗೂ ಹೇಳಿಬಿಟ್ರೆ ನೋ
ಎಲ್ಲರ ಮುಂದೆ ಈ ವಿಷಯ ಹೇಳಬಾರ್ದು, ಅವ್ರನ್ನ ತಡಿಬೇಕು.